ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ಬ್ಲಾಗ್ ಅಂದರೆ, ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೆ. ರಾಗಿ ಎಲ್ಲ ತೊಳೆದು ಒಣಗಾಕಿದ್ದೆ. ಒಣಗಾಕಿದ್ದಾದಮೇಲೆ ಹಾಗೆ ದೇವರು ತಮಟೆ ಎಲ್ಲ ಹೊಡಿತಾಯಿದ್ರು. ಏನಪ್ಪ ಇವತ್ತು ಹಿಂಗೆ ಹೊಡಿತಾ ಇದ್ದಾರೆ ಅಂತ ನೋಡೋಕೆ ಹೋದರೆ, ಮೆರವಣಿಗೆ ದೇವರು ನಮ್ಮೂರಿನಿಂದ ಎತ್ಕೊಂಡು ಹೋಗ್ತಾಯಿದ್ರು. ಅದು ನೋಡಿ ನಮಗೆ ತುಂಬಾ ಖುಷಿ ಆಯಿತು. ಏನಪ್ಪ ಯಾಕೆ ಖುಷಿ ಆಯಿತು ಅಂದರೆ, ಬೇರೆ ಊರಿನಿಂದ ನಾವು ಮೆರವಣಿಗೆ ದೇವ್ರುಗಳನ್ನ ತರಿಸ್ತಾಯಿದ್ರು, ವರ್ಷನೂ ತರಿಸ್ತಾಯಿದ್ರು. ಆದರೆ ಈ ಊರಲ್ಲಿ ಯಾರೂ ಮೆರವಣಿಗೆ ದೇವ್ರುಗಳನ್ನ ತರಿಸೋದಾಗಲಿ ಪೂಜೆ ಮಾಡಿಸೋದಾಗಲಿ ಅಷ್ಟು ಇಲ್ಲ, ವರ್ಷಕ್ಕೊಂದ್ಸಲಿನೇ ಅಷ್ಟೇ. ಆದರೆ ಇವಾಗ ಬೇರೆ ಊರಿನಿಂದ, ದೇವನಹಳ್ಳಿ ಅಂತ ಇವ್ರದ್ದು, ದೇವನಹಳ್ಳಿಯಿಂದ ಬಂದು ನಮ್ಮೂರಲ್ಲಿ ಬಂದು ದೇವರು ಮೆರವಣಿಗೆ ದೇವರು ಎತ್ಕೊಂಡು ಹೋಗ್ತಾವ್ರೆ ಅಂದರೆ ಎಷ್ಟು ಖುಷಿಯಾಗುತ್ತೆ, ಎಷ್ಟು ಹೆಮ್ಮೆ ಆಗುತ್ತಲ್ವ ಫ್ರೆಂಡ್ಸ್. ಆದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಅಮ್ಮನವ್ರಿಗೆ ಪೂಜೆ ಎಲ್ಲ ಮಾಡಿ ಕರ್ಕೊಂಡೋಗೋದಕ್ಕೆ ರೆಡಿ ಮಾಡ್ತಾಯಿದ್ರು. ಅದು ನೋಡೋದೇ ಒಂದು ಖುಷಿ. ಏನಪ್ಪ ಅಂತಂದರೆ, ನಾವು ಇವಾಗ ಬೇರೆ ಊರಿನಿಂದ ತರಿಸೋದು ಅದೇ ಒಂಥರ ಖುಷಿ, ನಮ್ಮೂರಿಂದ ಹೋಗೋದೇ ಒಂಥರ ಖುಷಿ. ಅಮ್ಮನ ನೋಡಿ ಯಾವ ಥರ ಇದು ಮಾಡ್ತಾರೆ ಹೇಳೋಕ್ಕಾಗಲ್ಲ. ಅದೆಲ್ಲ ಒಂಥರ ಮೂಮೆಂಟು ಅನ್ನೋದಕ್ಕಿಂತ ಒಂಥರ ನಮಗೆ ಖುಷಿ ಜಾಸ್ತಿ, ಹೆಮ್ಮೆ. ನಮ್ಮೂರಲ್ಲೂ ಬಂದು ದೇವರು ಮೆರವಣಿಗೆ ದೇವರು ಎತ್ಕೊಂಡು ಹೋಗ್ತಾರಲ್ಲಪ್ಪ ಅಂತ. ಅಮ್ಮನಿಗೆಲ್ಲ ಪೂಜೆ ಮಾಡಿ ಅಲಂಕಾರ ಮಾಡಿ ಎತ್ಕೊಂಡು ಹೋಗೋದಕ್ಕೆ ಬಂದಿದ್ದರು. ತುಂಬಾ ಖುಷಿ ಆಯಿತು ನಮಗಂತೂ. ನಮ್ಮೂರಿಗೂ ಬಂದು ದೇವರನ್ನ ಎತ್ಕೊಂಡು ಹೋಗ್ತಾರಂತ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂದರೆ ಅಮ್ಮನವರು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅಷ್ಟೇ ಲಕ್ಷಣ ಇತ್ತು, ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ. ತಿರ್ಗಾ ಅದೇನೋ ಹೊಂಬಾಳೆ ಬರುತ್ತಲ್ಲ, ಅದೆಲ್ಲ ಇಟ್ಟಿದ್ರು ನಮಗೆ. ಅದರೊಳಗಡೆ ಕನಕಾಂಬ್ರ ಇರುತ್ತಲ್ವ, ಅದನ್ನೆಲ್ಲ ಚುಚ್ಚಿದ್ರು. ನೋಡೋದಕ್ಕೆ ಒಂಥರ ಖುಷಿ ಆಗ್ತಿತ್ತು. ಹಾಗೆ ಅಮ್ಮನವ್ರನ್ನ ಮೆರವಣಿಗೆ ಅಂದರೆ ಒಂದ್ಸಲ ಏನೋ ಮಾಡಿದ್ರಷ್ಟೇ, ಅದು ವಿಗ್ರಹ ಮಾಡಿಸ್ದಾಗಿಂದ. ಆಮೇಲೆ ಇನ್ನೂ ಮಾಡಿಸ್ಬೋದು. ಹಾಗೆ ಪೂಜೆ ಎಲ್ಲ ಮಾಡಿದ್ಮೇಲೆ ಮಂಗಳಾರತಿ ಸಹ ಕೊಟ್ಟರು. ಹಾಗೆ ಅವರು ಪ್ರಸಾದ ಏನು ಮಾಡಿರಲಿಲ್ಲ ಅಂತ ಹೇಳಿ ಎಲ್ಲರಿಗೂ ಬಾಳೆಹಣ್ಣು ಸಹ ಕೊಟ್ಟರು. ಆಮೇಲೆ ಹಾಗೆ ನೀವು ನೋಡ್ತಾ ಇರ್ಬೋದು, ತಮಟೆ ಹೊಡಿತಾ ಇದ್ದರೆ ನಮಗೆ ಕುಣಿಬೇಕು ಅನಿಸ್ತಾ ಇರುತ್ತೆ. ಅದೇನೋ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಆ ಥರ ಅನಿಸುತ್ತೆ, ಮನ್ಸಿಗೆ ಬರುತ್ತೆ ಕುಣಿಬೇಕಪ್ಪ ನಾವು ಅಂತ. ಆದರೆ ನಾನು ಚಿಕ್ಕ ಹುಡುಗಿಯಲ್ಲಿ ಜಾಸ್ತಿ ಮಾಡಿದ್ದೀನಿ ಡ್ಯಾನ್ಸು, ಇವಾಗ ಅಷ್ಟಿಲ್ಲ, ಬಿಟ್ಬಿಟ್ಟಿದ್ದೀನಿ. ಆದರೆ ಅದು ಅನಿಸ್ತಾ ಇರುತ್ತೆ, ಕುಣಿಬೇಕು, ಯಾರೇನೇ ಅಂದ್ರೂ ನಾವು ಕುಣಿತಾ ಇರೋದು ದೇವ್ರಿಗೋಸ್ಕರ ಅಲ್ವಾ ಅಂತ ಅನಿಸುತ್ತೆ. ಒಬ್ಬೊಬ್ರು ಅದನ್ನು ಏನು ಅನ್ಕೊತಾರೆ ಅಂದರೆ, ಅದೇನೋ ಏನೇನೋ ಅನ್ಕೊತಾರೆ. ಅದರಿಂದ ಕುಣಿಯಲ್ಲ ಅಂತೇನಿಲ್ಲ. ಅವಾಗ ಚಿಕ್ಕ ಹುಡುಗಿನಾಗೂ ಜಾಸ್ತಿ ಕುಣಿಯೋರು, ಇವಾಗ ಅಷ್ಟು ಕುಣಿಯಲ್ಲ ನಾನು.
ಹಾಗೆ ಡ್ಯಾನ್ಸ್ ಆಡ್ತಾಯಿದ್ರು ಅಮ್ಮನವರು. ಆದರೆ ಹೋಗೋಕ್ಕೆ ಅಮ್ಮನಿಗೆ ಇಷ್ಟನೇ ಇರಲಿಲ್ಲ ಅನಿಸುತ್ತೆ. ನನ್ನ ಪ್ರಕಾರ ಹಂಗೆ ಅನಿಸುತ್ತೆ. ಆಡಿದ್ರು ಡ್ಯಾನ್ಸ್ ಅಮ್ಮನವರು. ಅದು ನೋಡೋಕ್ಕೆ ಎರಡು ಕಣ್ಣೇ ಸಾಲಿಲ್ಲ ಫ್ರೆಂಡ್ಸ್. ದೇವರೇ ನಿಜವಾಗ್ಲೂ ಅಲ್ಲೇ ಇದ್ದಾರೇನೋ ಅಂತ ಅನಿಸ್ಬಿಡ್ತು ನನಗೆ. ಆ ಥರ ಆಡ್ತು ಡ್ಯಾನ್ಸು. ಇನ್ಯಾಕೆ ಹೇಳ್ತೀರಾ, ಆ ಥರ ಆಡ್ತು. ಆಮೇಲೆ ಹೋಗೇ ಇಲ್ಲ ಫ್ರೆಂಡ್ಸ್. ಆಮೇಲೆ ಲಾಸ್ಟಿಗೆ ಬಂದೇ ಬಿಡ್ತು. ನಮ್ಮ ಗಂಟ ಸಹ ಬಂದುಬಿಟ್ಟಿತ್ತು ದೇವರು. ಆಮೇಲೆ ನಾವೆಲ್ಲ ಹಿಂದೆ ಹೋದ್ವಿ. ಆಮೇಲೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೆ. ಕಳಿಸ್ಕೊಡೋದಕ್ಕೆ ಒಂಥರ ಅನಿಸ್ತಿತ್ತು. ಆದರೆ ಏನು ಮಾಡೋದು, ಅವರು ಮೆರವಣಿಗೆ ದೇವ್ರನ್ನ ಎತ್ಕೊಂಡು ಹೋಗ್ತಾಯಿದ್ರು. ಹೋಗಬೇಕಾದ್ರೆ ಈ ಥರ ಹೋಗಿದ್ದೆ, ಬರಬೇಕಾದ್ರೆ ಇನ್ನೊಂದು ಬ್ಲಾಗ್ ಮಾಡ್ತೀನಿ. ಹೋಗಬೇಕಾದ್ರೆ ಈ ಥರ ಅಲಂಕಾರ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲ ಮಾಲೆ ಹಾಕಿದ್ರು ಶಕ್ತಿಗಳು. ದೇವನಹಳ್ಳಿ ಅಂತೆ, ದೇವನಹಳ್ಳಿಗೆ ಎತ್ಕೊಂಡು ಹೋಗೋದಂತೆ ಅವರು. ಹೋಗ್ತಾಯಿತ್ತು. ಅಮ್ಮನೂ ನೋಡೋದಕ್ಕೆ ಒಂದು ಖುಷಿಯಾಗಿತ್ತು. ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.